100ಕ್ಕೂ ಹೆಚ್ಚು ಅಡ್ವೆಂಚರ್ ಗೇಮ್ಸ್ ಇರುವಂತಹ ಪಾರ್ಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಪುಣೆದಲ್ಲಿಯೇ ಫೇಮಸ್ ಆಗಿರುವಂತಹ ಸಾರಜ್ಬಾಗ್, ಅದರ ಪಕ್ಕದಲ್ಲೇ ಓಪನ್ ಆಗಿರುವಂತಹ ಪೇಶ್ವೆ ಪಾರ್ಕ್. ಇದು ರೀಸೆಂಟಾಗಿ ಕರೋನಾ ಆದಮೇಲೆ ಓಪನ್ ಆಗಿರೋದು. ಇಲ್ಲಿ ವೆರೈಟೀಸ್ ಆಫ್ ಆಟಗಳು, ಮಕ್ಕಳಿಗೆ ಗೇಮ್ಸ್ಗಳಿದ್ದಾವೆ. ಏನೇನಿದ್ದಾವೆ ಎಲ್ಲ ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗ ಇದು ಎಂಟ್ರೆನ್ಸು. ಒಳಗಡೆ ಚಿಕ್ಕ ಮಕ್ಕಳಿಗೆ 40 ರುಪೀಸ್ ಇದೆ, ದೊಡ್ಡವರಿಗೆ 10 ರುಪೀಸ್ ಇದೆ. ಚಿಕ್ಕ ಮಕ್ಕಳು ಇದ್ದರೆ ಮಾತ್ರ ಒಳಗಡೆ ಎಂಟ್ರೆನ್ಸು, ದೊಡ್ಡವ್ರನ್ನ ಅಷ್ಟೇ ಒಳಗಡೆ ಬಿಡಲ್ಲ. ತುಂಬ ವೆರೈಟಿಗಳು, ನಾನು ಹೇಳಿದಾಗೆ 100ಗಿಂತ ಮೇಲೆ ಗೇಮ್ಸ್ಗಳಿದ್ದಾವೆ. 3 ವರ್ಷದ ಮಕ್ಕಳಿಂದ ಹಿಡಿದು 13 ವರ್ಷ ಮಕ್ಕಳವರೆಗೂ ಎಲ್ಲ ತರಹದ ವೆರೈಟಿ ಗೇಮ್ಸ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಇಷ್ಟು ತುಂಬ ದೊಡ್ಡದಾಗಿರುವಂತಹ ಪಾರ್ಕು. ಬರೀ ಒಂದು 40 ರುಪೀಸ್ ಅದು ನಮಗೇನು ಲೆಕ್ಕಕ್ಕೆ ಬರಲ್ಲ, ಯಾಕಂದರೆ ಅಷ್ಟು ಮಕ್ಕಳು ಎಂಜಾಯ್ ಮಾಡ್ತಾರೆ. ಈಗ ಒಂದೊಂದು ಎಲ್ಲೆಲ್ಲೋ ಈಗ ಹೊರಗಡೆ ನಾವು ಹೋದಾಗ ಎಲ್ಲ ಎಷ್ಟೆಷ್ಟೋ ಇದು ಇರುತ್ತೆ, 100. ಆಮೇಲೆ ನಾವೀಗ ಇದಕ್ಕೆಲ್ಲ ರೆಸಾರ್ಟ್ಗಳಿಗೆಲ್ಲ ಇದೇ ಥರ ಗೇಮ್ಸ್ ಇರ್ತವೆ, 2,000 3,000 ಈ ಥರ ಇರುತ್ತೆ. ಬಟ್ ನನಗೆ ಇಲ್ಲಿ ಆಶ್ಚರ್ಯ ಆಗಿದ್ದು, ಬರೀ 40 ರೂಪಾಯಲ್ಲಿ ಎಷ್ಟು ಮಕ್ಕಳು ಎಂಜಾಯ್ ಮಾಡ್ತಾರೆ ಅಂದರೆ ತುಂಬ ಹೋದರೆ ಮಕ್ಕಳು ಅಲ್ಲಿಂದ ಬಿಟ್ಟು ಬರೋದೇ ಇಲ್ಲ, ಅಷ್ಟು ಅದ್ಭುತವಾಗಿದೆ. ತುಂಬ ವೆರೈಟೀಸ್ ಆಫ್ ಗೇಮ್ಗಳಿದ್ದಾವೆ ನೋಡಿ. ನಮ್ಮ ಹುಡುಗರು ಇದೆ ಮೇಲೆ ಹಿಂಗೆ ಹತ್ತಿ ಇದು ಮಾಡೋದೆಲ್ಲ ಆಟ ಆಡ್ತಾಯಿದ್ರು, ತುಂಬ ಎಂಜಾಯ್ ಮಾಡಿದ್ರು. ಏನೇನು ಆಟ ಆಡಿದ್ರು ಎಲ್ಲ ತೋರಿಸ್ತೀನಿ, ಏನೇನಿದೆ ತೋರಿಸ್ತೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ.
ಪೂರ್ತಿ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.